ಇದ್ಯಾವ ಗಿಡ? ಇದು ಪಲಾವಿಗೆ ಹಾಕ್ತೇವಲ್ಲ ಎಲೆ ನಾವು, ಅದು ಡ್ರೈ ಎಲೆ ಸಿಗ್ತದಲ್ಲ. ಸ್ಮೆಲ್ ನೋಡಿ ಹೇಗುಂಟಂತ. ಇದೆಲ್ಲ ಚಕ್ಕೆ ಅಲ್ಲ, ಇದು ಆ್ಯಕ್ಚುಲಿ ಇದ್ರದ್ದೇ ಮರದ ಚಕ್ಕೆ. ನಾವು ಚಿಕನಿಗೆಲ್ಲ ಹಾಕ್ತೇವಲ್ಲ, ಗರಂ ಮಸಾಲೆಗೆ. ಸೊ ಅದೇ ಇದರಲ್ಲೇ ಬಹುಶಃ ಇದು ಮೊಗ್ಗು ಒಂದು ಸಿಗ್ತದೆ. ಇದ್ರಲ್ಲೇ ಆಗುದಾ? ಇದ್ರದ್ದೇ ಇರಬೇಕು. ಹೌದಾ? ಹೌದು, ತುಂಬ ವೆರೈಟೀಸ್ ಆಗ್ತದೆ. ಒಂದೇ ಮರದಲ್ಲಿ ಗರಂ ಮಸಾಲೆ ಇರುವಂತಹ ಎಲೆ, ಮೊಗ್ಗು ಹಾಗೆ ಚಕ್ಕೆ ಸಿಗ್ತದೆ. ಈ ಎಲೆಗೆ ಇಂಗ್ಲೀಷಲ್ಲಿ ಬೇ ಲೀಫ್ ಅಂತ ಹೇಳ್ತಾರೆ. ಇದಕ್ಕೆ ಎಷ್ಟು ಕಾಸ್ಟ್ಲಿ ಗೊತ್ತುಂಟಾ? ಇದನ್ನು ನಾವು ಆ್ಯಕ್ಚುಲಿ ತೋಟದಲ್ಲಿ ಒಂದು ಸೈಡಲ್ಲಿ ಒಂದು ಹಾಕಿದ್ದು ಅಥವಾ ತುಂಬ ಹಾಕಿ ನಾವು ಈ ಎಲೆನ ಮಾರಿದರೆ ಇದರಲ್ಲೂ ತುಂಬ ಲಾಭ ಉಂಟು. ಬರೀ ಎಲೆ ಮಾತ್ರ ಅಲ್ಲ, ಚಕ್ಕೆ ಮತ್ತು ಮೊಗ್ಗುನ ಕೂಡ ಮಾರಿದರೆ ಒಂದೇ ಮರದಲ್ಲಿ ಎಷ್ಟು ಲಾಭ. ಇದಕ್ಕೆ ಚಿನ್ನಮನ್ ಅಥವಾ ದಾಲ್ಚಿನ್ನಿ ಮರ ಅಂತ ಹೇಳ್ತಾರೆ. ಇದು ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಜಸ್ಟ್ ₹6 ಸಿಕ್ತು. ಇದನ್ನು ನೀವು ನರ್ಸರಿಯಲ್ಲಿ ಕಾಸ್ಟ್ಲಿ ದುಡ್ಡು ಕೊಟ್ಟು ತೊಗೋಬೇಕಂತ ಇಲ್ಲ. ನಿಮಗೆ ಇದರ ಬಗ್ಗೆ ಫುಲ್ ಮಾಹಿತಿ ಬೇಕಾದರೆ ಕೆಳಗೆ ಲಿಂಕ್ ಇದೆ, ಓಪನ್ ಮಾಡಿ. ನಾನು ಇದನ್ನು ಸ್ವಲ್ಪ ಒಣಗಿಸಿ ತೊಗೊಂಡು ಹೋಗುವ ಅಂತ ಮನೆಗೆ, ಗೋವಾಕ್ಕೆ ಹೋಗುವಾಗ. ನುಗ್ಗೆ ಸೊಪ್ಪನ್ನು ಸಹ ಹಾಗೆ ಒಣಗಿಸಿ ಸ್ವಲ್ಪ ಪುಡಿ ಮಾಡಿ, ಹಾಗೆ ಲಕ್ಷ್ಮಣ ಫಲ ಸಹ ನಾನು ತೆಗಿಬೇಕಂತ ಇದ್ದೇನೆ. ಅದರ ಎಲೆ ಸಹ ಅದು ಕ್ಯಾನ್ಸರಿಗೆಲ್ಲ ಒಳ್ಳೆಯದಂತೆ, ಕ್ಯಾನ್ಸರ್ ಬರೋದಿಲ್ಲ. ಹಾಗೆ ಇಲ್ಲಿ ಬಂದಾಗ ಆಮೇಲೆ ಗೋವಾಕ್ಕೆ ಹೋದಾಗ ಅನಿಸ್ತದೆ ಏನು ತರಲಿಲ್ಲಲ್ಲ ತೋಟದಿಂದ ಅಂತ. ಅದಕ್ಕೆ ಇವತ್ತು ಟೈಮ್ ಸಿಕ್ಕಿದೆ ಸ್ವಲ್ಪ. ಓಕೆ, ಬಾಯ್, ಎಲ್ಲರಿಗೂ ನಮಸ್ಕಾರ.